तो बीजापुर शहर के बीचों बीच नरसिम्हा देवस्थान के बाजू एक विशाल खंदक जो शाही खंदक है, वहाँ पर आज सुबह सुबह एक डेड बॉडी, महिला की डेड बॉडी तीरते हुए नज़र आई। तो पुलिस, गोल गुम्बद पुलिस PSI और सिब्बंदी भी यहाँ पर पहुँचे हैं और जिसकी बॉडी यहाँ पर नज़र आ रही है उसकी शनाख्त हो चुकी है और उसका खुद पति जो है हमारे साथ मौजूद है। क्या मामला क्या है हम पूछने की कोशिश करेंगे। क्या हुआ था, कौन इन पड़े से? मेरी बीवी। कितनी उम्र है? वो 33 साल की है। नाम है? अंबुजा बड़मकर। क्या प्रॉब्लम होता है? मानसिक प्रॉब्लम जब होता जरा पेट का प्रॉब्लम होता और 18 साल हुए शादी को। बच्चे ने वो भी दिमाग में ये आता उसका। बाद में उसमें दवाखाने जा पाओ आने के बाद उसका लीवर और ये बच्चेदानी तो सूजन आकर बोले बाद वो जो दिन में ये डर बटाली और वो आजू बाजू गली में पूछने के बाद सब दिन क्या बोले ऑपरेशन करना पड़ता बोले। वो एक दिन में ये लगा ले को सुबह सोमवार दिन सुबह 3 साढ़े 3 बजे तक हमें भी सोए थे घर में से। उन्हें दरवाजा खोल को ड्रेस पहन को गए, सामान मालूम ही था हमें नींद में थे। गई उन्हें 3 साढ़े 3 बजे। फिर भी सुबह में यहाँ वहाँ पूरा धुंधे उन्होंने मिले नहीं। हम यहाँ भी आए थे, यहाँ भी नहीं मिले। बाद में आज अंदर बंद रहा, दरवाजा बंद रहा, उन्हें अंदर कहाँ से गए वो मालूम नहीं हमला। बाद में सुबह बाद आज एकला हमारे दोस्त वॉकिंग को आए थे। उन्होंने देखने के बाद बोले ऐसा ऐसा डेड बॉडी है, किसके देखने का मालूम नहीं है, आओ कर बोले बाद आए थे। अभी उन्होंने पूरा काटे नहीं, क्या क्या प्रोसेस चल रहा ठहरे वो। अभी उन्होंने काटने के बाद देखो तो आप कह रहे हैं सोमवार दिन सुबह? हाँ, सोमवार दिन सुबह उन्होंने गए। पुलिस कंप्लेंट करे? आप पुलिस कंप्लेंट करे से 12-1 बजे गया था पुलिस कंप्लेंट कर को FIR कर को आए से और अभी FIR काफी उनके पास से दिए से। ठीक है, क्या झगड़े क्या है भी नहीं। 18 साल हुआ शादी को, क्या झगड़ा होते हैं। ठीक है, तुम्हारा नाम क्या? शैलेंद्र। कहाँ है घर? बौसा कॉलोनी। ದಿನ ನಾನು ಫೋನ್ ಹಚ್ಚಾಡ್ರಿ ಅಳ್ಕೊತ್ ಹೇಳ ಅಕ್ಕ ಬಾ ತ್ರಾಸ ಆಗತ್ತ ನನಗೆ ಬಾ ಹೊಟ್ಟೆ ನುಸಾಗತ್ತತಿ, ನಾ ಹೊಕ್ಕಿನಿ, ನಾ ಇರುದಿಲ್ಲ ಅಕ್ಕ, ನಾ ಸಾಯ್ತೀನಿ ಅಂತ. ಹಂಗನ್ ಬೇಡವಾ, ನಾ ಬಿದ್ರಿ ದವಾಖಾನೆ ಹೋಗುನು ತೋರ್ಸುನು ಅಂತ ಹೇಳಿದಿನ್ರಿ. ಒಂದ್ ಗಂಟೆಗೆ ಬರ್ತೀನಿ ಅಂತ ಹೇಳ್ಯಾಡ್ರಿ. ಆಕಿ ಗಂಡು ಹೇಳೀನಿ, ನೋಡಿ ಹಿಂಗ್ ಮಾಡಾಕತ್ತಾ, ಬಾ ತ್ರಾಸ ಅನ್ನಕತ್ತಾಳ, ಏನ್ ಮಾಡ್ತೀರಿ ನೋಡಣ. ನಾ ಇಲ್ರಿ ನಾ ಮುಂಜಾನೆ ಕರ್ಕೊಂಡ್ ಬರ್ತೀನಾಡ್ರಿ, 1 ಗಂಟೆಗೆ ಹೋಗುಣ ಅಂತ ಅವನು ಹೇಳ್ಯಾನ್ರಿ. ರಾತ್ರಿ ಮುಕ್ಕೊಂಡಾಗ ಏನಾಗ್ಯದೋ ಏನಿಲ್ಲ ನಮಗೂ ಗೊತ್ತಿಲ್ರಿ. ಆಮೇಲೆ ಹೋಗ್ಯಾಡ್ರಿ ಅಂತ ಒಮ್ಮಲಿಗೆ 4:15 ಫೋನ್ ಹಚ್ಚಿ ಹೇಳ್ಯಾರ್ರಿ. ಇಷ್ಟ ಆಗ್ಯದ ನೋಡ್ರಿ. ಸರ್ 4:15 ಫೋನ್ ಹಚ್ಚಿ ಹೇಳ್ಯಾರ ಅಂತ ಹೇಳ್ರಿ ಮೇಡಮ್. ಅದಕ್ಕೆ ನೀವು ಯಾಕೆ ಮೊದಲು ಆದ್ರೆ ಸಂಜೆ ಮುಂದೆ ಹೋಗಿ ಭೇಟಿ ಆಗ್ಬೋದಾಯ್ತಲ್ಲ ಅವ್ರಿಗೆ? ನಾವ ಬೆಟ್ಟ ಆಗ್ಬೇಕಿತ್ತು. ನಾವು ಅಷ್ಟೇನ್ ತ್ರಾಸ ಇರಾಕಿಲ್ಲ, ಬರ್ತಾ ಬಿಡು, ನೋಡ್ತಾ ಬಿಡು, ಬರ್ತಾಳ, ದವಾಖಾನಿ ತೋರ್ಸಿದ್ರ ಬರೀ ಹೊಟ್ಟೆ ನೋವು ಅಂತಾಳ್ ಬಿಡು, ತೋರ್ಸಿದ್ರ ದವಾಖಾನಿಗೆ ಕರ್ಕೊಂಡ್ ಬಂದ ಅಂತೇಳಿ ನಾ ಹಿಂಗ್ ಸುಮ್ಮಾಗಿನ್ರಿ. ಈ ತರ ಮಾಡ್ಕೊತಾ ಅಂತ ನಮಗ್ರಿ ಏನ್ ಗೊತ್ತ್ರಿ. ಮನ್ಯಾಗ ಏನ್ ಕೇಳ್ಕೊಳತ್ತಂದ್ರೆ ಅತ್ತಿ ಒಂದು ಮನ್ಯಾಗ ಈಗಿಂದ ಮೊದಲ ಸ್ವಲ್ಪ ಜಗಳ ಇತ್ತರಿ ಅವ್ರದ್ದು. ನಾವ ಮಾಡಿಸಿದ್ವಿ ಅದನ್ನ. ನಮ್ ಕಡೆನ ಬರ್ತಿದ್ರು, ನೋಡಪ್ಪ ನಿನಗ ಅಷ್ಟ್ ತ್ರಾಸ ಇತ್ತಂದ್ರ ಹೋಗಿ ಅಕ್ಕಿನ ಅವ್ರ ತವ್ರ ಮನ್ಯಾಗ ಬಿಟ್ ಬಾ, ಇಲ್ಲ ಅಂದ್ರ ನೀನಾರ ಹೋಗವಾ, ತ್ರಾಸ ಇತ್ತಂದ್ರ ಗಂಡ ಮನ್ಯಾಗ ತ್ರಾಸ ಇತ್ತಂದ್ರ ಬಿಟ್ಟು ಹೋಗ್ಬಿಡು, ಸುಳ್ಳ ಇದ್ ದಿನ ಒಂದ್ಕು ಕಿರಿಕಿರಿ ಚಲೋ ಅಲ್ಲ ಅಂತ ಹೇಳಿದಿವ್ರಿ ನಾವ್. ಹೇಳಾನ ಇಲ್ಲ ನಾ ಮತ್ ಹೋಗುದು, ಮತ್ ಈಗ ಹಿಂದಿನ ದಿನ 7 ತಿಂಗಳು ಹೋಗಿದ್ಲಲ್ಲ, 7 ತಿಂಗಳು ಹೋಗಿದ್ದಳ್ರಿ. ಮತ್ ಬಂದ್ಲು. ಈ ಕಡೆ ಗಂಡನು ಬಿಟ್ಟು ಕೊಡ್ತಿದ್ದಿಲ್ಲ, ಈ ಕಡೆ ತವ್ರ ಮನಿಗೂ ಹೊಕ್ಕಿದ್ದಿಲ್ಲ. ಮಕ್ಳಾಗಿದ್ದಿಲ್ರಿ ಈಕಿಗೆ, ಮಕ್ಳಾಗಿದ್ದಿಲ್ಲ, ಒಟ್ಟ ಮಾತಾಡ್ತಿದ್ದಿಲ್ಲ ಅತ್ತ ಅದನ್ನು ಹೇಳ್ತಿದ್ದಳ್ರಿ. ಮನ್ಯಾಗ ಯಾರು ಮಾತಾಡಂಗಿಲ್ಲ ಅಕ್ಕ ನನ್ ಜೊತೆ, ನಾ ಒಬ್ಬೇಕೆ ಇರ್ತೀನಿ, ಯಾರು ಮಾತಾಡ್ತಿದ್ದಿಲ್ಲ, ನಾ ಒಬ್ಬೇಕೆ ಇರ್ತೀನಿ ಅಂತಿದ್ದಳ್ರಿ. ಮದುವೆ ಆಗಿ 8 ವರ್ಷ ಆಗಿತ್ರಿ? ಮದ್ವೆ ಆಗಿ 18 ವರ್ಷ ಆಯ್ತ್ರಿ. ಮತ್ತೆ ಹಣದ ಏನ್ ಕಿರ್ಕೊಳತ್ತೇನ್ರಿ? ಹಣದ್ದೇನ್ ಕಿರಿಕಿರಿ ಇಲ್ರಿ, ಬಟ್ ಆಕಿಗೇನು ಮಾನಸಿಕ ಆಗ್ಬಿಟ್ಟಿತ್ರಿ. ಸರಿಯಾಗಿ ನೋಡಲ್ಲ, ನನಗೆ ಯಾರು ಮಾತಾಡ್ಸಂಗಿಲ್ಲ, ನನಗೆ ಯಾರು ಇದು ಮಾಡಂಗಿಲ್ಲ, ನಾ ಒಬ್ಬೇಕೆ ಇರ್ತೀನಿ ಮನ್ಯಾಗ ಹಿಂಗ. ಮತ್ತೆ ಅವ್ರ ಮನೆಯವ್ರ ಕೆಲಸ ಏನ್ ಮಾಡ್ತೀರಿ? ಅವ್ರ ಟೈಲರಿಂಗ್ ಮಾಡ್ತಿದ್ರಿ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ನೀವೇನಾಗ್ಬೇಕು? ನಾ ಅಕ್ಕ ಆಗ್ಬೇಕ್ರಿ, ದೊಡ್ಡಮ್ಮನ ಮಗಳು. ನಮ್ಮ ಅಕ್ಕಾರಿ ಅವ್ರು, ಅವ್ರಿಗೆ ಸ್ವಲ್ಪ ಹೊಟ್ಟೆ ನೋವಾಗಿ ತ್ರಾಸ ಆಗಿತ್ರಿ. ಅಷ್ಟೊಂದ್ ಬಾಳ ಸಿವಿಯರ್ ಏನ್ ಬಾಳ ಇದ್ದಿಲ್ರಿ, ಕಡಿಮೆನೇ ಇತ್ತು. ಆ ತ್ರಾಸ ಆಗಿದ್ದಕ್ಕ ನಮಗ ಅವತ್ ನೈಟ್ ಫೋನ್ ಹಚ್ಚಿದ್ರಿ. ಹಚ್ಚಿದ್ರೆ ಹಿಂಗ ಆಗ್ತೈತಿ, ನನಗ್ ತ್ರಾಸ ಆಗತ್ತಂದ್ರ ಇಲ್ಲ ಬಿಡು, ತಗೊಂಡ್ ಹೋಗಿ ಆಸ್ಪತ್ರೆಗೆ ತೋರಿಸ್ಕೋ, ಕಡಿಮೆ ಆಗತ್ತಂತ ಹೇಳಿದ್ವಿ ರೀ ನಾವು. ಅಷ್ಟೇ ರೀ ನಾವ್ ಮಾತಾಡಿದ್ದಕ್ಕಿ ಜೊತೆ. ಮತ್ತೆ ಅವ್ರ ಮನೇಲಿ ಮತ್ತೆ ರಾತ್ರಿ ಅವ್ರ ಗಂಡ ಏನ್ ಮಾತಾಡನೋ, ಅಕ್ಕಿ ಏನ್ ಮಾತಾಡೋ ನಮಗ್ ಗೊತ್ತಿಲ್ಲ. ಮತ್ತೆ ಬೆಳಗ್ಗೆನೆ ಫೋನ್ ಹಚ್ಚಾರ್ರಿ ಅವ್ರು. 4:15ಗೆ ಅವ್ರ ನಮ್ಮ ಮಾಮ ಫೋನ್ ಹಚ್ಚಾನ್ರಿ, ನಮ್ಮ ಅಕ್ಕನ ಗಂಡ ಹಚ್ಚಿ, ಇಲ್ಲ ನಿಮ್ಮ ಅಕ್ಕ ಎಲ್ಲರೂ ಹೋಗ್ಯಾಳ, ಎದ್ದು ಹೋಗ್ಬಿಟ್ಟಾಳ, ತಾಳಿ ಚೈನು ಕಿವ್ಯಾನು
ಎಲ್ಲ ಇಲ್ಲೇ ಇಟ್ಟು ಫೋನು ಆಧಾರ್ ಕಾರ್ಡು ಏನೂ ಇದಿಲ್ಲ ಇಲ್ಲೇ ಇಟ್ಟು ಹೋಗ್ಯಾಳ. ನಾನು ಎಲ್ಲಾ ಕಡೆ ಹುಡ್ಕಿನಿ ಸಿಕ್ಕಿಲ್ಲ ಅಂದ್ರಿ. ನಾನು ಅದೇ ರೀ ನಮ್ ತಮ್ಮಾರ್ಗ್ ಹೇಳ್ಯಾಳ್ರಿ ಆ ಮಾತು, ಕೆರಿ ಬಾವಿ ನೋಡು ಬಾವ್ಯಾಗ ಬೀಳ್ತೀನಿ ಅಂತ ಅಂದಾಳ್ರಿ ಆಕಿ. ಅವ್ರ ಮುಂದನು ಹೇಳ್ಯಾಳ್ರಿ, ಮಾತಾಡ್ಯಾಳ್ರಿ ಆಕಿ ಆ ಮಾತು. ನಾವು ಆಂಧ್ರದಲ್ಲಿ ಇರ್ತೀನ್ರಿ ನಾನು. ಶನಿವಾರ ದಿನ ನಮ್ಮ ಊರಿಗೆ ಬಂದಾರ, ನಾವು ತೋರಿಸ್ತೀವಿ ಅಂತ ಹೇಳಿವಿ. ತೋರಿಸ್ತೀವಿ ಅಂತಂದಾಗ ಇಲ್ಲ ನಮ್ಮ ಅಮ್ಮ ಫೋನ್ ಮಾಡಿ ಏನ್ ಮಾಡ್ಯಾನ, ನಾ ತೋರಿಸ್ತೀನಿ ಅಂತ ಹೊಳ್ಳಿ ವಾಪಸ್ ಸಾಯಂಕಾಲ ಐತಾರ ದಿನ ಐತಾರ ನೈಟ್ 3 ಗಂಟೆಗೆ ಇಲ್ಲ ಅಂತ ಇವ್ರು ಫೋನ್ ಮಾಡ್ಯಾರ ನನಗೆ. ಹಾ ನಿಮ್ಗೆ ಗೊತ್ತಾಯ್ತ್ರಿ ಈಗ ಇದಾಗಿತ್ತು? ಇದು ನಮ್ಮ ಮಾವರಿಲ್ಲೇ ಎಲ್ಲಾ ಕಡೆ ನಾವು ಸರ್ಚ್ ಮಾಡಿದ್ವಿ, ಮಾಡಕತ್ತೀವ್ರಿ ನಾವು. 3 ದಿನ ಆಯ್ತ್ರಿ ಹುಡ್ಕಾಕ. ನಿನ್ನಿನ್ನೂ ಬಂದಿವ್ರಿ ಈ ಪ್ಲೇಸಿಗೆ ನಾವು ನಿನ್ನೆ ನೋಡಿವಿ. ಬಟ್ ಇಲ್ಲಿ ಒಳಗಡೆ ಬಂದಿಲ್ಲ, ಇಲ್ಲಿ ಬಂದಿಲ್ರಿ. ಇದು ಕಿಲಿ ಹಾಕಿತ್ತದ ಆ ಸೈಡ್ ಅಷ್ಟೇ ನೋಡ್ಕೊಂಡು ಹೋಗಿವ್ರಿ. ನಿನ್ನೆನು ಬಂದ್ ಸರ್ಚ್ ಮಾಡಿವ್ರಿ ಇದೆಲ್ಲ. ಮತ್ತ ಅಲ್ಲಿ ಬುಟ್ನಾಳ ಕೆರಿ ಐತಲ್ರಿ ಅಲ್ಲಿ ಹೋಗಿವ್ರಿ. ನಾವ್ ಎಲ್ಲಾ ಕಡೆ ಸರ್ಚ್ ಮಾಡಿವ್ರಿ. ಇದು ಮಿಸ್ಸಿಂಗ್ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಹಾಕಿವ್ರಿ. FIR ದೊಳಗೂನು ಸ್ವಲ್ಪ ಮಿಸ್ಟೇಕ್ ಅದಾವ್ರಿ. ಆಕಿ ಡ್ರೆಸ್ ಹಾಕೊಂಡ್ ಹೋಗ್ಯಾಳು, ನೈಟಿ ಹಾಕೊಂಡ್ ಹೋಗ್ಯಾಳು. ಆಕಿ ಗಂಡಗೆ ಗೊತ್ತಿಲ್ಲ ಅಂತ ಅಲ್ಲಿ ಬರ್ಸಿದ್ ಒಂಥರ ಮಾಡ್ಯಾರ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್. ಈಗ ಆಗೈತ್ರಿ ಮೇಡಮ್, ಅವ್ರು ಗಂಡನ ಮನೆಯದವ್ರದ್ದು ಏನ್ರ ಕೈ ವಾಡ ಐತಂತ ಹೌದ್ರಿ. ನಾವು ಈಗಾದ್ರೂ ಹೇಳ್ತೀವಿ, ಅವ್ರಿಬ್ರು ಎನ್ಕ್ವೈರಿ ಮಾಡ್ಬೇಕ್ರಿ ಅದನ್ನ. ಯಾರಿಬ್ರಿಗೆ? ಅವ್ರ ತಂದೆ ತಾಯಿಗೆ ಮಾಡ್ಬೇಕ್ರಿ ಅದನ್ನ. ಗಂಡಾರಿ ಈಗ ತಂದೆ ತಾಯಿ ಇಲ್ಲ. ಅವರು ಗಂಡ ತಮ್ಮಗ ಅಣ್ಣಾಗ ರೀಸನ್ ಮತ್ತೆ ಏನು ಇಲ್ಲ ಅಂತಾರ. ಈಗ ನೋಡ್ರಿ ನಮ್ಮ ಅಕ್ಕ ನಮ್ ಗಂಡ ಇರ್ತಾರ್ರಿ ಮನ್ಯಾಗ. ತ್ರಾಸ ಐತಂತಂದ ಮೇಲೆ ತೋರ್ಸ್ಕೋಬೇಕು. ಹೌದ್ರಿ, ಆಗ್ಲಿಕ್ಕಂದ್ರ ಕಳಿಸಿ ಕೊಟ್ಬಿಡ್ಬೇಕು. ನಮ್ಗ ತೋರಿಸ್ತೀನಿ ಅಂತ ಕರ್ಸ್ಕೊಂಡು ಮತ್ತ ರಾತ್ರಿ ಇಲ್ಲಿ ಮಕ್ಕೊಂಡಾಳ, ಇಲ್ಲಿ ಕುಡ್ಕೊಂಡ್ ಕುಂತಿ ನಾನು 3 ಗಂಟೆಗೆ ಎದ್ದೋಗೇನಂತ ನಮ್ಮ ಮುಂದೆ ಹೇಳಿದ್ರ ಡ್ರಿಂಕ್ಸ್ ಮಾಡಿ ಮಲ್ಕೊಂಡ್ ಬಿಟ್ಟಿನಿ ನಾನು ಅಂತನ್ರಿ. ಮತ್ತ ಆಕಿ ಹೋಗಿದ್ದು ಆಕಿ ಅವಾಗ ಹೇಳ್ತಾನೆ ಹತ್ಕೋ ಅಂತ ನಮ್ ಜೊತೆ ಎಲ್ಲಾ ಮಾತಾಡ್ಯಾಡ್ರಿ. ನಾನ್ ಇರೋದಿಲ್ಲ ಅಂತ ಹಿಂಗೆಲ್ಲಾ ಹೇಳ್ಯಾಡ್ರಿ. ಅಷ್ಟೆಲ್ಲಾ ಹೌದು ಹಿಂಗೆಲ್ಲಾ ಹೇಳಾಕತ್ತಾಳಲ್ಲ. ಈಕಿ ಸಿವಿಯರ್ ನೋವು ಐತಿ, ನಾನ್ ಈಕಿನ ಒಂದ್ ಕಡೆ ಒಂದ್ ಕಣ್ಣು ಇಟ್ಟಿರ್ಬೇಕಂತ ಗೊತ್ತಿಲ್ಲೇನ್ರಿ ಗಂಡ ಅದವನಿಗೆ ಬಾಜುನೇ ಇರ್ತಾನೆ ಹೇಳ್ರಿ. ಅವ್ರ ನಡೆದ ಈಗ ಒಂದು 18-20 ವರ್ಷದಿಂದ ಚಲನ ಐತ್ರಿ. ಬರೋದು ಹೋಗೋದು ಎಲ್ಲಾ ಮಾಡ್ಯಾರ. ಒಂದ್ಸಲ ನಾನ ಇಲ್ಲೇ ಕೆಲಸ ಮಾಡೀನಿ ಗಾಂಧಿ MR ಚೌಕನಾಗ. ನಾನು ಅಲ್ಲಿ MRದಾಗ ಹೋಟೆಲ್ನಾಗ ಕೆಲಸ ಮಾಡ್ತಿದ್ದೆ. ಒಂದು 20 ಶಂಕರ್ ಸರ್ ಅದಾರಲ್ಲ, ಒಂದ್ಸಲ ಅವ್ರ ಬಗೆಹರಿಸಿ 6 ತಿಂಗಳು ಊರಾಗ ನಾನ ಕರೆಸಿ ನಾನ ಕೊಡ್ಸಿ. ಅವಾಗ ಎಲ್ಲಾ ಪೈಪ್ ತೊಗೊಂಡ್ಬಿಡದಾನ, ಎಲ್ಲಾ ಮಾಡ್ಯಾರ, ಕುಟ್ಗಿ ಎಲ್ಲಾ ಮಾಡ್ಯಾರ. ಅಷ್ಟಾದ್ರೂ ಆಕಿ ಇಲ್ಲೇ ಅದಾಳ. ಎಂದೂ ಒಂದ್ ದಿನ ಮನೆ ಬಿಟ್ಟು ಹೋಗ್ಲಾರ್ದಾಕಿ 3 ಗಂಟೆಗೆ ಹೆಂಗ್ ಹೋದಕ್ಕೆ ಹರಾಜ್ಮೆಂಟ್ ಮಾಡ್ಯಾರ. ಅವ್ರಕಿ ಮಾನಸಿಕ ಕಿರುಕುಳ ಕೊಟ್ಟಲ್ಲೇ ಹೋಗ್ಯಾಳಕಿ. ಕುತ್ಗಿ ಇಚ್ಕ್ಯಾನ ಅಂತಾನು ಹೇಳಿದ್ರಿ 2 ಸಾರಿ ನಮಗೆ. ಇವ್ರದ್ದು ದೀಪಾ ಅಂತ ಹೇಳ್ರಿ. ನಮ್ಮ ಹೆಸರು ಪ್ರವೀಣ್ ಅಂತ ಹೇಳಿ. ಆರೋಪ ಅವ್ರ ಮ್ಯಾಗ ಮಾಡ್ತೀವಿ ನಾವು. ಅವ್ರ ಮಾವನ ಮ್ಯಾಗ ಅವ್ರ ಮ್ಯಾಗ. तो इस खंडक में जो मंदिर के पास ये विशाल खंडक जो आपको नज़र आता है, यहाँ पर जो है महिला की लाश तैर रही है पानी में। ये सुबह जो है वॉकिंग को जो लोग आए उनके देखने के बाद पता चला कि एक महिला की लाश तैर रही है। लेकिन घटनास्थल पर गोल गुम्मट PSI और तमाम सिब्बंदी यहाँ पर कांस्टेबल वगैरह पहुँचे हैं और घटना का जायज़ा ले रहे हैं और लाश को जो है खंडक से बाहर निकाल रहे हैं। अब लास्ट ये हत्या है या खुदकुशी है, ये तो पुलिस की जांच के बाद ही पता चलेगा, क्योंकि महिला के जो रिश्तेदार हैं वो भी यहाँ पर आकर मौजूद हैं, उसका पति है। तो ये सब चीज़ें जो है पुलिस की जांच के बाद ही पता चलेगी। कैमरामैन सुफियान के साथ मैं खुर्शीद आलम, B न्यूज़ नेशन, बीजापुर।